ಸಿರುಗುಪ್ಪ ಲೋಡ್ ಮಾಡ್ಕೊಂಡು ಇದೇ ಸಿರುಗುಪ್ಪ ರೋಡು. ಇದು ಪೂರ್ತಿ ವೀಡಿಯೋ ನೋಡಿ. ಈ ರೋಡು ಎಷ್ಟು ಮುದ್ದಾಗಿದೆ, ಎಷ್ಟು ಚೆಂದಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆ ರೋಡ್ ನೋಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ ಮನುಷ್ಯನಿಗೆ. ಯಾರಾದರೂ ಆ ರೋಡಲ್ಲಿ ಏನಾದರೂ ಟೈರು ಗೀರು ಏನಾದರೂ ಕಮ್ಮಿ ದೊಡ್ಡದು ಗಾಡಿ ಲೋಡ್ ಹಾಕ್ಕೊಂಡು ಅಲ್ಲಿ ಅನ್ನ ನೀರು ಸಿಗೋದಿರಲಿ, ಸಹಾಯಕ್ಕೂ ಬರೋರು ಇರಲ್ಲ ಆ ದಾರಿಲಿ. ನೋಡಿ ಇದೇ ರೋಡೆ. ಇವಾಗ ಇಲ್ಲಿ ಏನು ಕಾಣಿಸ್ತಾಯಿತ್ತು ಇದಕ್ಕಿಂತ ಮೋಸವಾಗೈತೆ. ಅಲ್ಲಲ್ಲೂ ಬಿಡೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗಿ ಹೋಗ್ಬಿಡ್ತು. ಎತ್ತ ಕ್ಲಚ್ಚು ಬ್ರೇಕು ತುಳ್ದೆ ಎತ್ತ ಜೂಮ ಅಂದಲೂ ಈ ಕಡೆ ಬಾಡಿಗೆ ಬರಬಾರ್ದು ಅನ್ನಿಸ್ಬಿಡ್ತು ನನಗೆ ಈ ರೋಡ್ ನೋಡ್ಬಿಟ್ಟು. ನನಗೆ ಅಲ್ಲ, ನನಗಂತೂ ಈ ರೋಡ್ ಯಾವಾಗ್ಲಪ್ಪ ತಪ್ಪುತ್ತೆ, ಎಲ್ಲಾದ್ರೂ ಬೇರೆ ದಾರಿ ಏನಾದ್ರು ಐತಾ, ಬಿಡೋಣ ಬೇರೆ ಕಡೆಯಿಂದ. 10 ಕಿಲೋಮೀಟ್ರ್ ಜಾಸ್ತಿ ಆದರೆ ಅಲ್ಲಿ ಅನ್ಕೊಬಿಟ್ಟೆ ನಾನು. ಯಾರನ್ನು ಕೇಳಿದ್ರು ಹೇಳಿದ್ದು ಇದೇ ರೋಡಲ್ಲೇ ಹೋಗ್ಬೇಕು ನೀನು ಅಂತಾನೆ. ನನಗಂತೂ ಈ ರೋಡಲ್ಲಿ ಹೋಗೋ ಅಷ್ಟೊತ್ತಿಗೆ ನನಗೆ ಸಾಕಾಗಿ ಹೋಗ್ಬಿಡ್ತತ್ತೆ. ಬೇಡ ಕಣಪ್ಪ ಈ ರೋಡು ಅನಿಸ್ಬಿಡ್ತತ್ತೆ. ಬಾಡಿಗೆ ಬಂದಾಗ ಮಾತ್ರ ಬರ್ತೀವಿ ರೋಡಲ್ಲಿ, ಆದರೆ ದಿನ ಹಗಲು ರಾತ್ರಿ ಇಲ್ಲೇ ತಿರುಗಾಡ್ತಾರಲ್ಲ ಅವ್ರ ಗತಿ ಏನಾಗಬೇಕು? ಈ ಊರಲ್ಲಿರೋರ ಗತಿ. ಊರಲ್ಲಿರೋರು ನಾವು ನಾನು ದೇವ್ರನ್ನ ಬೇಡ್ಕೊಂಡ್ರೆ ಅವ್ರು ಇಡೀ ಪ್ರಪಂಚದಲ್ಲಿರೋ ಅಷ್ಟು ದೇವತೆಗಳ್ನು ದರ್ಗಾಗಳ್ನು ಎಲ್ಲರನ್ನೂ ಬೇಡ್ಕೋಬೋದು. ಈ ಊರಲ್ಲಿರೋರು, ಸಿರುಗುಪ್ಪದಲ್ಲಿರೋರು ಈ ದಾರಿ ನೋಡ್ಬಿಟ್ಟೆ ಕಣ್ಣಲ್ಲಿ ನೀರು ಹಾಕೊಂಡು ಕುಂತಿರ್ಬೋದು ಅವರು. ಎಲ್ಲಾದ್ರೂ ಒಂದು ಕಡೆ ಚೆನ್ನಾಗಿದ್ರೆ ಭತ್ತ ಬೇರೆ ಸಾಲಲ್ಲಿ ಹಾಕೊಬಿಟ್ರೆ ಅದು ಧೂಳು ಬೇಡ. ನಮ್ಮ ಹಿಂಸೆ ಆ ರೋಡಲ್ಲಿ ಸಖತ್ ಹಿಂಸೆ ಬಿಡಿ. ಆ ರೋಡಲ್ಲಿ ಹೇಳ್ಕೋಬಾರ್ದು ಆ ಥರ. ಬಿಸಿಲು ಬೇರೆ, ಆ ಕಡೆ ಈ ಕಡೆ ಭತ್ತ ಬೇರೆ ಒಣಗಾಕೊಂಡು ಆ ಇರೋ ರೋಡಲ್ಲಿ ಆ ಕೈ ಹಿಡ್ಕೊಂಡು ಗಾಳಿ ಒಳಗೆ ಕಡಿದ್ರು ಗಾಳಿ ಬರ್ತಾಯಿಲ್ಲ ನಮಗೆ. ನನಗಂತೂ ಈ ರೋಡ್ ಯಾವಾಗ ಬಿಟ್ಟು ಹೋಗ್ತೀವಪ್ಪ ಅಂತ. ಸುತ್ತಲೂ ನೋಡಿ ಆ ಕಡೆ ಎಲ್ಲೂ ಅಷ್ಟ ಹಂಗೆ ನೋಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಲೆಫ್ಟ್ ಸೈಡಲ್ಲಿ ಒಂದು ಟ್ಯಾಕ್ಟ್ರ್ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾಯಿತ್ತೆ ನೋಡಿ. ಅಲ್ಲಿ ಹೆಂಗೆ ಹೋಗ್ತಾಯಿತ್ತೆ ಡಿಕ್ಸಲ್ಲೇ ಡ್ಯಾನ್ಸ್ ಆಡೋ ಟ್ಯಾಕ್ಟ್ರ್ ನೋಡ್ಕೊಂಡು ಈ ಕಡೆ ನೋಡಿದ್ರೆ ಕಡೆ ಹಿಂಗೆ ಇದೆ ಅಂತ ನನ್ನ ಕಣ್ಗಳು ಹೇಳ್ತಾಯಿದ್ದು. ನೋಡ್ಕೊಳಪ್ಪ ಮುಂದೆನ ಹಳ್ಳ ಇದೆ, ಈ ಊರು ಬಿಡತ್ತಾಗ ಹುಷಾರಾಗಿ ಹೋಗು ಅಂತ ಮನಸ್ಸು. ಮುಂದೆ ಬರ್ತೀವಿ, ಒಂದು ಟ್ಯಾಕ್ಟ್ರ್ ಮಲಿಕೊಬಿಟ್ಟೈತೆ, ಯಾರಿಗೂ ಏನೂ ಆಗಿಲ್ಲ. ಅದನ್ನೊಂದು ವೀಡಿಯೋ ಮಾಡ್ಕೊಂಡೆ ಇದ್ದ ಅಣ್ಣ ನೋಡ್ಕೊಂಡು ನಿಂತಿತ್ತು. ಟ್ಯಾಕ್ಟ್ರ್ ನೋಡ್ಕೊಂಡು ಮುಂದೆ ಬರ್ತೀನಿ, ಯಾಕೋ ರೈಟ್ ಸೈಡಲ್ಲಿ ಎಳ್ದಂಗೆ ಆಗ್ಬಿಡ್ತು ಗಾಡಿ. ನಾನೇನಪ್ಪ ಏನಾದ್ರು ಮಳೆಗಳೇ ಚುಚ್ಕೊಬಿಡ್ತಾ ಎಲ್ಲ ಇದ್ರತ್ತ. ಅಲ್ಲಿ ಏನಾಯಿತು ಅಂದ್ಕೊಂಡು ನೋಡಿದ್ರೆ ಏನೂ ಆಗಿರಲಿಲ್ಲ, ಲೈಟಾಗಿ ಹೀಟಾಗಿತ್ತು ಅಷ್ಟೇ. ಒಂದು ಬಳ್ಳಾರಿಲಿ ಎತ್ತಿನ ಗಾಡೀಲಿ ಪಾಪ ಮುಂದೆಗಡೆ ಹಂಸ ಹತ್ರ ಮೂಟೆ ಬಿದ್ದೋಗಿತ್ತು. ಎತ್ತಿನ ಗಾಡಿ ಅಲ್ವಾ, ಅದಕ್ಕೆ ಹಂಸ ಬೇರೆ ಅಲ್ಲೇ. ಆಮೇಲೆ ನಮ್ಮಿಂದ ನಿಂತಿರೋ ಜಾಗ ಇಲ್ಲ ಅಲ್ಲಿ. ನಮಗೆ ನಾವೇ ಸಮಾಧಾನ ಮಾಡ್ಕೊಂಡು ಇನ್ನೇನಪ್ಪ ರೋಡ್ ಎಂಟಿ ಐತೆ ಮುಂದೆ ಹೋಗೋಣ ಅಂತ ಬಂತು ನೋಡಿ. ನಮಗೊಂದು ಗಾಚಾರನ ಆ ರೈಲ್ವೆ ಬ್ರಿಡ್ಜ್ ಹತ್ರ ರಾತ್ರಿ ಬಂದು ರಾತ್ರಿನೂ ಸಿಗಾಕೊಂಡು ಬೆಳಗ್ಗೆ ಬಂದರು ಬೆಳಗ್ಗೆನೂ ಸಿಗಾಕೊಂಡಲ್ಲಪ್ಪ ಅಂತ ಇದ್ರ ಬಗ್ಗೆನೇ ಚಿಂತೆ ಆಗಿ ನನಗೆ ಆ ಸಿಟ್ಟಿಗೆ ಎದ್ದು ಸಿಟ್ಟಲ್ಲಿ ಕಿರ್ಚಾಡ್ಬಿಡೋಣ ಅನ್ಸ್ಬಿಡ್ತು ನನಗೆ. ತಲೆ ಮೇಲೆ ಕೈ ಕಂಡು ಕೂತ್ಕೊಬಿಟ್ಟೆ. ಯಾವಾಗ ಬಂದರೂ ಈ ಹಣೆ ಬರೋ ತಪ್ಪಿದ್ದಲ್ಲ ಅಲ್ಪ. ಬಿಸಿಲು ಬೇರೆ. ನನಗೆ ಯಾವಾಗ ಈ ಊರು ಬಿಟ್ಟು ಫಸ್ಟು ನಮ್ಮ ಹೈವೇಗೆ ಸೇರ್ಕೊಬಿಡ್ತೀನಿ, ಬಳ್ಳಾರಿ ಬಿಟ್ಟು ಹೈವೇಗೆ ಸೇರ್ಕೊಬಿಟ್ರೆ ಸಾಕು ಅನ್ನಿಸ್ಬಿಡ್ತು. ಹಿಂದೆಗಡೆ ಆಂಬುಲೆನ್ಸ್ ಪಾಪ ನಿಂತೈತಲ್ಲಿ ವಯ್ಯ ಅಂದ್ಕೊಂಡು ಅದರಲ್ಲಿರೋ ನೀನು ಬದುಕೋನು ಏನಾಗೋನು ಈ ಟ್ರಾಫಿಕಲ್ಲಿ ಅವ್ನು ಶಾಪ್ಗೆ ಹೋಗಿ ಸೇರ್ತಾನೋ ಎಲ್ಲಿ ಸೇರ್ತಾನೋ ಅಂತ ಮನ್ಸಲ್ಲಿ ಅಂದ್ಕೊಂಡು ಬೇಜಾರಾಗೋಯ್ತು. ಅಲ್ಲಿರೋ ಜನ ಆಂಬುಲೆನ್ಸ್ಗೂ ಸೈಡ್ ಕೊಡ್ತಾಯಿಲ್ಲ. ಅವ್ರಿಗೆ ಏನು ಅನ್ನೋದೇ ಅನ್ಸಲ್ಲ ಅಲ್ಲಿರೋರಿಗೆ. ನಾನು ರಾತ್ರಿನೇ ನೋಡ್ಬಿಟ್ಟು ಅನ್ಭವಿಸ್ಬಿಟ್ಟೆ ನಾನು ಈ ದಾರಿಲಿ. ಅವ್ರಿಗೇನು ತಲೆಗೆಡಿಸ್ಕೊಳ್ಳಲ್ಲ. ಒಟ್ಟಲ್ಲೇನೋ ನಾವು ಹೋದ್ರೆ ಸಾಕು ಆ ರೋಡಲ್ಲಿ, ಅಷ್ಟೇ ಗೊತ್ತಿರೋದು ಅವ್ರಿಗೆ. ನೀನು ಕಿರ್ಚಾಡ್ತೀಯ, ನೀನು ಯಾರೋ ನೋಡಿತ್ಯ, ಹಿಂದೆಗಡೆ ಆಂಬುಲೆನ್ಸ್ ಬರುತ್ತಾ, ಇಲ್ಲ ಯಾರೋ ಸಾವು ಮಧ್ಯದಲ್ಲಿ ಹೋರಾಡ್ತಾರ, ಅದರಲ್ಲಿ ಯಾವುದು ತಲೆ
ಇರೋದೇ ಹಿಂಗೆ ಎಲ್ಲದರಲ್ಲೂ ವಾತಾವರಣದಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೂ ನೋಡೋದು ತುಂಬಾ ಇದೆ ಅಂತ ಬಂದರೆ ಮುಂದೆ ಲೈನಿಗೆ ನಿಂತೈತೆ. ನನಗೆ ಯಾವಾಗ ರೈಲ್ವೆ ಬ್ರಿಡ್ಜ್ ಸಿಗುತ್ತೋ ಹೈವೇಗೆ ಹೋಗೋದು, ಚಳ್ಳಕೆರೆ ರೋಡ್ ಸಿಗುತ್ತೆ ಮುಂದೆಗಡೆ, ಅಲ್ಲಿ ಹೊರಟೋದ್ರೆ ಸಾಕಪ್ಪ ಅನಿಸ್ಬಿಡ್ತು ಈ ಸಾಲು ನೋಡ್ಬಿಟ್ಟು. ಬೇಡ ಇಂದ 3 ಕಿಲೋಮೀಟ್ರ್ ನಿಂತೈತೆ ಗಾಡಿ. ಹಿಡ್ಜೋಳಿಗೆ ಬಂದು ಲೆಫ್ಟ್ಗೆ ಹೈವೇ ರೋಡ್ಗೆ ಹತ್ಬಿಟ್ಟು ತಿರುಗಿ ನೋಡಿ ಒಂದು ಹಾಯ್ ಬಾಯ್ ಹೇಳಿ ಬಳ್ಳಾರಿಗೆ ಬರ್ತೀನಪ್ಪ ಅಂಥೇಳಿ ಮುಂದೆ ಚಳ್ಳಕೆರೆ ರೋಡಲ್ಲಿ ಒಂದು ಒಳ್ಳೆ ವ್ಯೂ ನೋಡ್ಕೊಂಡು ಆಕಾಶದಲ್ಲಿ ಆ ಸೂರ್ಯ ಆ ಸಂಜೆ ಟೈಮಲ್ಲಿ ನೆನ್ಪುಗಳು ಮಾಡ್ಕೊಂಡು ಡೀಸೆಲ್ ಬೇರೆ ಕಮ್ಮಿ ಆಯಿತು ಎಲ್ಲಪ್ಪ ವಾಕ್ಸೋದು ಅಂದ್ಕೊಂಡು ನೋಡಿ ಫುಲ್ ಟ್ಯಾಂಕ್ ಮಾಡಿಸಿದೆ. ರಿಟರ್ನ್ ಬರೋ ಅಷ್ಟೊತ್ತಿಗೆ 2 ಪಾಯಿಂಟ್ ಆಗೋಯ್ತತ್ತ. ಅದೇನು ನನ್ನ ಗಾಡಿ ಏನು ಕುಡ್ದಿದ್ದ ಇಲ್ಲ ಹಳ್ಳದಿನ ರೋಡಲ್ಲಿ ಹಂಗೆ ಹೋಯ್ತಾ, ಏನು ಬರುತ್ತೆ ಮೈಲೇಜ್ ಅನ್ನೋದು ತಲೆ ಹೊಟ್ಟನಿಲ್ಲ. ಯಾರಿಗಾದ್ರು ಗೊತ್ತಿದ್ರೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಫ್ರೆಂಡ್. ಅಲ್ಲಿಗೆ 600 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಫುಲ್ ಟ್ಯಾಂಕ್ ಮಾಡಿದ್ದೀನಿ. ಮುಂದೆ ಗೌರ್ಮೆಂಟ್ ಬಸ್ಸಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರ ಫ್ರೆಂಡ್, ಲೆಫ್ಟ್ ಸೈಡಲ್ಲಿ ಆ ಡ್ರೈವರ್ ಹತ್ರ ಒಂದು ಡೋರ್ ಇರುತ್ತೆ, ಅದು ಹೆಂಗೆ ಅಳ್ಳಾಡ್ತೈತೆ ನೋಡಿ ಆ ಡೋರ್ ಅಳ್ಳಾಡ್ತೈತೆ ನೋಡಿ ಅಲ್ಲಿ ರೈಟ್ ಸೈಡಲ್ಲಿ. ಅದೆಷ್ಟು ಸೇಫು ಎಷ್ಟು ಅನಾನುಕೂಲ ಹೇಳಿ. ಮುಂದೆ ಒಂದು ಲೆಫ್ಟ್ ಸೈಡಲ್ಲಿ ಬಂಕಿತ್ತು, ಡೀಸೆಲ್ ಹಾಕಿಸ್ಕೊಂಡು ಒಂದು 10 ಲೀಟ್ರು, ಇಲ್ಲಿ 90 ರೂಪಾಯಿ ಲೀಟ್ರು. ಯಾವುದೋ ಬಂಕ್ ಹೆಸ್ರು ಏನೋ ಚೆನ್ನಾಗೈತೆ, ಅದು ಹೆಸ್ರು ಕೇಳ್ಬಿಟ್ಟು ತಲೆ ಕೆರ್ಕೊಂಡು ನಿಂತ್ಕೊಬಿಟ್ಟತ್ತೆ. ಬಾರಪ್ಪ ಒಂದು 10 ಲೀಟ್ರ್ ಡೀಸೆಲ್ ಹಾಕಿ ಹೋಗ್ತೀನಿ ನಾನು ಅಂದ್ಕೊಂಡು ಅವ್ರ ಕಲ್ಲಿ ಡೀಸೆಲ್ ಹಾಕಿಸ್ಕೊಂಡು 10 ಲೀಟ್ರನ್ನ ಆಮೇಲೆ ಲೆಕ್ಕಾಚಾರ ಮಾಡಿದೆ. ನನ್ನ ಗಾಡಿ ಎಷ್ಟು ಮೈಲೇಜ್ ಬರಬೇಕು, ಫುಲ್ ಟ್ಯಾಂಕ್ ಮಾಡಿಸಿದೆ. ಫುಲ್ ಟ್ಯಾಂಕ್ ಮಾಡಿದ್ರೆ ಇನ್ನೂ ನಾನು 180 ಕಿಲೋಮೀಟ್ರ್ ಹೋಗಬೇಕು ತುಮಕೂರು ಹತ್ರ. ತುಮಕೂರಿಗೆ ಬರ್ಬೇಕಾದ್ರೆ 180 ಕಿಲೋಮೀಟ್ರ್. 180 ಕಿಲೋಮೀಟ್ರಿಗೆ 4 ಪಾಯಿಂಟಲ್ಲಿ ಹೆಂಗೆ ಹೋಗುತ್ತಿದ್ದು. ಇವಾಗ ಫುಲ್ ಟ್ಯಾಂಕ್ ಮಾಡಿದೆ, ಅಲ್ಲಿ ನೋಡಿದ್ರೆ ಯಾವುದೋ ಅಣ್ಣ ರಾಂಗ್ ರೂಟಲ್ಲಿ ಹೊರಟೋಗ್ಬಿಡ್ತು ಲೈಲ್ಯಾಂಡಲ್ಲಿ. ಫುಲ್ ಟ್ಯಾಂಕ್ ಮಾಡಿದೆ, ಇದು ಯಾವ ಲೆಕ್ಕಾಚಾರ ಅನ್ನೋದೇ ನನಗೆ ಅರ್ಥ ಆಗಲಿಲ್ಲ. ಎಷ್ಟು ಬರಬೇಕು ಮೈಲೇಜು ಅಲ್ಲಿಗೆ ಫುಲ್ ಟ್ಯಾಂಕ್. ಬುಲೋರದಲ್ಲಿ ನನಗಂದು ಅಷ್ಟು ಐಡಿಯಾ ಇಲ್ಲ, ಅದರಲ್ಲಿ ಯಾರಿಗಾರು ಗೊತ್ತಿದ್ರೆ ಒಂದು ಸ್ವಲ್ಪ ಐಡಿಯಾ ಹೇಳಿ. ಫುಲ್ ಟ್ಯಾಂಕ್ ಡೀಸೆಲ್ ಇತ್ತು. ತುಮಕೂರಿಂದ ಸಿರುಗುಪ್ಪ ಹೋಗಿ ರಿಟರ್ನ್ ಬರ್ತಾ ಇರೋದು. ನನಗೆ ಹತ್ತತ್ರ ನಾನು ತುಮಕೂರು ಬರ್ಬೇಕಾದ್ರೆ 180 ಕಿಲೋಮೀಟ್ರ್ ಐತೆ. ಇನ್ನು 180 ಕಿಲೋಮೀಟ್ರಿಗೆ ಮತ್ತೆ 10 ಲೀಟ್ರ್ ಡೀಸೆಲ್ ಹಾಕ್ಸಿದ್ದೀನಿ. ಇದೇ ನಾನು ಹೋಗ್ತಾರ ಸರಿ ಇಲ್ವಾ, ಇಲ್ಲ ಮೈಲೇಜ್ ಬಿಡ್ತಾರ ಸರಿ ಇಲ್ವಾ, ಇಲ್ಲ ಆ ರೋಡಲ್ಲಿ ಏನಾದ್ರು ಕಚ್ಚಾ ರೋಡಲ್ಲಿ ಏನೋ ಮೈಲೇಜ್ ಡ್ರಾಪ್ ಆಯ್ತಾ. ಈ ರೋಡ್ ಮಾತ್ರ ಟಾಪ್ ಆ್ಯಂಡ್ ಟಾಪ್ ಐತೆ. ಬಳ್ಳಾರಿ ಬಿಟ್ಟಿದ ಮೇಲೆ ಟಾಪ್ ಆ್ಯಂಡ್ ಟಾಪ್ ರೋಡು ಚೆನ್ನಾಗೈತೆ ಅಂದ್ರೆ ರೋಡು ನೀವೇ ನೋಡ್ತಾ ಇದ್ದೀರ ನೋಡಿ ವಿಡಿಯೋದಲ್ಲಿ. ಆಮೇಲೆ ನಮ್ಮ ಮಗಾರ ನಮ್ಮನ್ನು ವೀಡಿಯೋ ಮಾಡ್ತಾಯಿದ್ರು. ನಾನು ಯೋಚನೆ ಮಾಡ್ಕೊಂಡು ಮೈಲೇಜ್ ಬಗ್ಗೆ ಬಾಡಿಗೆನೋ ಈ ಮೈಲೇಜ್ಗೂ ಒಂದು ಸಂಬಂಧ ಇಲ್ದಲೇ ಆಗ್ಬಿಡ್ತದೆ. ಸರಿ ಅಂತ ಬಂದು ಇದು ಊರ್ಕೆರೆ ಹತ್ರ ಫೋನ್ ಹಾಕಿದೆ ಪಾಲ್ಟಿಗೆ. ಫೋನ್ ಹಾಕಿದ್ದಕ್ಕೆ ಅವರು ಇಲ್ಲಪ್ಪ ಇವಾಗ ಆಗಲ್ಲ, ಬೆಳಿಗ್ಗೆ ಅನ್ಲೋಡ್ ಮಾಡ್ತೀನಿ ಅಂತ. ಆ ಟೈರ್ಗಳ್ದು ಜ್ಞಾಪನ ಬಂದ್ಬಿಡ್ದು ನನಗೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೆ ತವ ಜಾಗ ಹಾಕಿ ನಿಲ್ಲಿಸಿ ಸ್ನಾನ ಮಾಡ್ಕೊಂಡು ಮಂಡಿಪೇಟೆಗೆ ಹೋಗಿ ಗಾಡಿನ ಅನ್ಲೋಡಿಗೆ ಬಿಟ್ಟು ನಾನು ಸ್ನಾನ ಮಾಡ್ಕೊಂಡೆ. ಇನ್ನು ನಾನು ವಾಹನ ಸ್ನಾನ ಮಾಡಬೇಕು, ಜಲ್ದಿ ಮಾಡ್ರಿ ಯಜಮಾನ ಅಂತ ಇಬ್ಬರಿಗೆ ಹೇಳಿದೆ. ಗ್ರೀಸು ಕಟ್ಟೆ ಕೆಲಸ ಮಾಡಿಸಿ ಹೊಡೆದೇನಿಲ್ಲ. ಬಂದೆ ಅಣ್ಣನಿಗೆ ಹೇಳ್ದೆ, ಅಣ್ಣ ಗ್ರೀಸ್ ಹೊಡಿಸಿ ಸರ್ವಿಸ್ ಮಾಡಿದ್ರೆ ಬೆಸ್ಟಾ ಇಲ್ಲ ಸರ್ವಿಸ್ ಮಾಡಿಸಿ ಗ್ರೀಸ್ ಹೊಡಿಸಿದ್ರೆ ಬೆಸ್ಟಾ ಅಂದೆ. ಏನಾಗಲ್ಲ ತಳಪ್ಪ ಅಂದರು. ಅದೇ 4 ತಿಂಗಳಿಗೂ ಗ್ರೀಸ್ ಹೊಡ್ಸೋಣ. 4 ಜಾಸ್ತಿನೇ ಐತೆ, 1 2 3 ಸ್ವಲ್ಪ ಕ್ಲೀನಾಗಿ ನೆನ್ನೆ ಬ್ಲೇಡ್ ಕೆಲಸ ಮಾಡಿಸಿದ್ದೀನಿ ಬಂದ
ಎಷ್ಟು ಹಾಂ 50 ರೂಪಾಯಿನಾ ಪೂರ್ತಿ ಪಿನ್ಗ? ಸ್ಟೇರಿಂಗ್ ಬರಲ್ವಾ? ಮುಂದೆಗಡೆ ಎಲ್ಲ ಸೇರಿಸಿ ನೋಡಿ. 50 ರೂಪಾಯಿ ಅಂತ ಗ್ರೀಸ್ ಹೊಡೆಯೋಕ್ಕೆ ನೋಡಿ. ಹ್ಞೂ ಮುಂದೆನೇ ಐತೆ. ಯಾಕೆ ಮರ್ತ್ಬಿಟ್ಟಿದ್ದೀರಾ? ಮುಂದೆ ಇರೋದು ನೋಡಿ. ಆ ಚಿಲ್ಲರೆ ಇಲ್ಲ ಅಂತ ಆ ಅಣ್ಣನ ನಾನು ಕಿತ್ತಾಡ್ಬೇಕು. ಇವಾಗ ಚಿಲ್ಲರೆದು ಪ್ರಾಬ್ಲಮ್ ಆಗ್ಬಿಡ್ತಿಲ್ಲಿ. 80 ಆಗ್ಬಿಡಿ ಸರ್. 80 50 ಅಂತ ನೀವೇ ಹೇಳಿದ್ರಿ. ಅಲ್ಲ ಮುಂದೆ 2 ಪಿನ್ ಅಲ್ವಾ? 60 ರೂಪಾಯಿ ತಾಳಿ. ಅಲ್ಲ ನೀವೇ ಹೇಳಿದ್ರಲ್ಲ 50 ರೂಪಾಯಿ ಅಂತ. ಹಾಂ 50 ಮುಂದೆ 30. ಹಾಂ ನೋಡಿ ಅಣ್ಣಾರು ಅವಲೇ 50 ಅಂತ ಹೇಳಿದ್ರೆ ಇವಾಗ ಅವಲೇ 30 80 ಹಾಕಿ ಟೋಟಲು ಅಂತ ಇದ್ದಾರೆ ಎಕ್ಸ್ಟ್ರಾ ಐತೆ ನೋಡಿ. ಅಣ್ಣ 50 ರೂಪಾಯಿ ಅಂತ ಹೇಳ್ಬಿಟ್ಟು 80 ಹಾಕಿ ಅಂತಾರೆ ಇವಾಗ. ಒದ್ಲಿ ಯಾಕಂದರೆ ಇಂಥವ್ರ ಹತ್ರ ನಾವು ಚೌಕಾಸಿ ಮಾಡಬಾರ್ದು, ಹಾಕಬೇಕು. ತುಂಬ ಕಷ್ಟ ಬೀಳ್ತೀರಾ ಸುಮ್ಮನೆ. ನೀವು ನಮ್ಮ ತಂದೆ ಥರ ಇದ್ದೀರಾ. ನಿಮ್ಮಂತ ತಾವು ಚೌಕಾಸಿ ಮಾಡಿದ್ರೆ ದೇವ್ರ ಮೆಚ್ಚಲ್ಲ. ಹಾಕೋಣ ಹೇಳೋದಿಲ್ಲ ಸರ್ ನಾವು ಯಾರಿಗೂ. ಅಲ್ಲ ಯಾರು ನೋಡಿ 100 ರೂಪಾಯಿ ಹಾಕಿದ್ದೀನಿ. ಅವ್ರು 80 ರೂಪಾಯಿ ಕೇಳಿದ್ರು. 100 ರೂಪಾಯಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಯಾವತ್ತೂ ನೋಡಿ ಕಾರ್ಮಿಕರು ಕೆಲಸ ಮಾಡೋರು, ಅವರು ತುಂಬ ಕಷ್ಟ ಬೀಳ್ತಾರೆ. ಅವ್ರ ವಯಸ್ಸಿಗೆ ಎಷ್ಟು ಕಷ್ಟ ಬಿದ್ದೀರ ನಾವು ಪಾಪ. 100 ರೂಪಾಯಿನ ಹಾಕಿದ್ದೀನಿ ನೋಡಿ. ಸ್ನೇಹಿತರೆ, ನಮ್ಮ ಹುಡುಗ ಕಟ್ಟೆ ಕೆಲಸ ಮಾಡಿಸಿಲ್ಲ ಅಂತ ಬಾಡಿಗೆ ಬಿಟ್ಟು ಬಂದಾನೆ ನೋಡಿ. ಇಂಥ ಫ್ರೆಂಡು ಬಾಡಿಗೆ ಬಿಟ್ಟು ಬೇರೆ ಓಡಿಸ್ಬಿಟ್ಟಿದ್ಮೇಲೆ ಹೇಳ್ತಾನೆ ಬಾಡಿಗೆ ಬಿಟ್ಬಿಟ್ಟಿದ್ದೀನಿ ಅಂತ. ಹೋಗ್ಲಿ ಬಿಡಿ, ದೇವ್ರು ಒಳ್ಳೇದು ಮಾಡಲಿ. ಆತಾನೆ ಒಬ್ಬ ಡ್ರೈವರೇ ಚೆನ್ನಾಗಿರಲಿ, ಚೆನ್ನಾಗಿ ಕಳಿಸು. ದೇವ್ರು ಒಳ್ಳೇದು ಮಾಡಲಿ ಗಾಡಿನ. ಗಾಡಿ ಸರ್ವಿಸಿಗೆ ಬಿಟ್ಟ ಹುಡುಗನ ವಯಸ್ಸಲ್ಲಿ ನಮ್ಮನ್ನು ನೋಡ್ಬೇಕಾಗೈತೆ. ಗಾಳಿಪಟ ಎತ್ಕೊಂಡು ಅದು ಯಾರ್ತಲ್ಲ ಹಾಲ್ದಿಲ್ಲ, ಅದು ಅದನ್ನು ಟ್ರೈ ಮಾಡ್ತಾನಲ್ಲ, ಅದಕ್ಕೆ ಗ್ರೇಟ್ ಅವನು. ಕುಡಿ ಪಾಪ ಗಾಳಿಪಟ ಆಡ್ತಿ ಸುಸ್ತಾಗ್ಬಿಟ್ಟಾನೆ. ಕುಡಿಯ ನೋಡಿ ರಿವರ್ಸ್ ಹೊಡಿತಾನೆ ಆತನೇ ಶಾಬಾಸ್ ಅಂತ. ತುಂಬ ನೀಟಾಗಿ ಸರ್ವಿಸ್ ಮಾಡ್ಕೊಡ್ತಾನೆ ಗಾಡಿನ. ನಾವು ಹೇಳಂಗೆ ಇಲ್ಲ ಆತನ ಹತ್ರ. ಆ ಥರ ಅಷ್ಟು ನೀಟಾಗಿ ಮಾಡ್ಕೊತಾನೆ. ಕಮ್ಮಿನೇ ಕಣ್ರಿ, 300 ರೂಪಾಯಿ. ಇವಾಗಿನ ಕಾಲದಲ್ಲಿ ಅದೇನು ದೊಡ್ಡ ವಿಷಯನೇ ಅಲ್ಲ ಬಿಡಿ. ಆದರೆ ಕೆಲಸ ಮಾಡ್ತಾನಲ್ಲ. ತಂದೆ 8 ದಿವಸ ಆಗಿದ್ದು ಗಾಡಿ ಸರ್ವಿಸೇ ಮಾಡಿಸಿನಿಲ್ಲ. ಸಿರುಗುಪ್ಪ ಹೋಗಿದೆ, ಸಿಕ್ಕಾಬಿಟ್ಟೆ ಧೂಳು. ಗಾಡಿ ಕಮ್ಮಿ ಕ್ಲೀನಾಗಿ ಮಾಡ್ಕೊಂಡು ನೀಟಾಗಿ ಮಾಡ್ಕೊಡ್ತಾರೆ ಸರ್ವಿಸ್ನ. ಹುಡುಗರು ಒಳ್ಳೆಯವರು, ಹುಡುಗರು ಕ್ಲೀನಾಗಿ ನೀಟಾಗಿ ಹೇಳ್ಸ್ಕೊಳ್ಳಲ್ಲ ಸರ್ವಿಸ್ ಮಾಡಿಸ್ಬೇಕಾದ್ರೆ. ಇಲ್ಲೋಡಿ ಅಲ್ಲೋಡಿ ಅನ್ನೋದು ಏನಿಲ್ಲ, ಏನಾಗಿ ಸರ್ವಿಸ್ ಮಾಡ್ತಾರೆ. ಇಲ್ಲ ರಿಂಗ್ ರೋಡಲ್ಲಿರೋದು ದಾನಾ ಪ್ಯಾಲೇಸ್ ಅವ್ರ ಪಕ್ಕದಲ್ಲಿ ಟೀ ಹೋಟ್ಲ್ ಐತೆ, ಅದ್ರ ಪಕ್ಕದಲ್ಲಿ. ಈ ತಾನೇ ಈ ಸರ್ವಿಸ್ ಸ್ಟೇಷನ್ಗೆ ಓನರು ನಮ್ಮ ಶಾಬಾಸ್ ಅಂತ. ತುಂಬ ವರ್ಷ ಅದು ಬಡವ್ರಿಗೆ ಬಾದಾಮಿ ಇದ್ದಂಗೆ ಈತ. ಜಾಸ್ತಿ ಕಾಸ್ಟ್ಲಿ ಗೀಸ್ಟ್ಲಿ ಏನಿಲ್ಲ ಅವನು. ಯಾರೇ ಬರಲಿ ಯಾರೇ ಇರಲಿ ಒಂದೇ ರೈಟು. ಆದರೆ ಕೆಲಸ ಚೆನ್ನಾಗಿ ಮಾಡ್ಕೊಡ್ತಾನೆ. ಗೌರವ, ಅಪಾರ ಆದ ಗೌರವ ಹುಡುಗರಿಗೆಲ್ಲ. ನಮ್ಮ ಇಡೀ ತುಮಕೂರಲ್ಲಿ 3/4% ಈತನ ಹತ್ರನೇ ಬರೋದು ಸರ್ವಿಸ್ ಮಾಡ್ಸೋಕ್ಕೆ. ನೋಡಿ ಇಲ್ಲೇ ಇರೋದು ಟೀ ಹೋಟ್ಲು ಪಕ್ಕದಲ್ಲಿ. ಆಗಿದ್ಮೇಲೆ ತೋರಿಸ್ತೀನಿ. ದುಡ್ಡುಗೋಸ್ಕರ ಕೆಲಸ ಮಾಡಲ್ಲ, ಪ್ರೀತಿ ವಿಶ್ವಾಸಕ್ಕೆ ಕೆಲಸ ಮಾಡ್ತಾನೆ. ಮನುಷ್ಯನಿಗೆ ಯಾವತ್ತೂ ದುಡ್ಡಿಗಿಂತ ಮುಖ್ಯ ಪ್ರೀತಿ ವಿಶ್ವಾಸ ಜಾಸ್ತಿ. ಅದೇ ಥರ ಅದೇ ಭಾವನೆಗಳು ಜಾಸ್ತಿ. ಎಲ್ಲರೂ ಮೆಚ್ತಾರೆ ನಮ್ಮ ತುಮಕೂರವರು. ಅಷ್ಟು ಜನನ ವೆಹಿಕಲವರು ಮೆಚ್ತಾರೆ. ಆ ಥರ ಕೆಲಸನೂ ನೀಟಾಗಿ ಮಾಡಿಕೊಡ್ತಾನೆ. ಹೇಳ್ಸ್ಕೊಳ್ಳಲ್ಲ ಯಾರ ಹತ್ರನೂ. ನಾನು ಹಿಂಗೆ ಸರ್ವಿಸ್ ಮಾಡ್ತಿದ್ದೆ, ಹಿಂಗೆ ಆಯಿತು, ಗಲೀಜಾಗೈತೆ ಗಾಡಿ, ಏನು ಕ್ಲೀನ್ ಮಾಡಿಲ್ಲ ಅಂತ ಯಾರೂ ಹೇಳಲ್ಲ. ಇನ್ನವ್ರಿಗೂ ಹೇಳೂ ಇಲ್ಲ. 4-5 ಜನ ಹುಡುಗರವ್ರು, ಅಣ್ಣ ತಮ್ಮದಿರೇ ಜಾಸ್ತಿ ಇದರಲ್ಲಿ ಇರೋದು. ಹುಡುಗರು ಕಮ್ಮಿ, ಅವರೇ ಎಲ್ಲರೂ ಮಾಡ್ತಾರೆ. ಆಟೋದವರು ಆ ಹುಡುಗರು ಪೂರ್ತಿ ಸ್ನಾನ ಮಾಡಿಬಿಟ್ಟವ್ರು ಪಾಪ. ಕೆಲಸ ನೀಟಾಗಿ ಮಾಡ್ತಾನೆ, ಹೇಳ್ಸ್ಕೊಳ್ಳಲ್ಲ ಕೆಲಸನ. ನೋಡಿ ಎಷ್ಟು ನೀಟಾಗಿ
ಕೆಲಸ ಮಾಡ್ತಾನೆ ಅಂತ ಒಂದು ಮಾತು ಹೇಳಿಸ್ಕೊಳ್ಳಲ್ಲ ಕಣ್ರಿ. ಇಲ್ಲಿ ಹಾಕ್ಬೇಕು, ಇಲ್ಲಿ ನೋಡಬೇಕು, ಇಲ್ಲಿ ನೋಡಿ ಮಣ್ಣು ಹೋಗಿಲ್ಲ ಅದು ಹೋಗಿಲ್ಲ ಅಂತ. ನೋಡಿ ಎಷ್ಟು ನೀಟಾಗಿ ಸರ್ವಿಸ್ ಮಾಡಿ ಆಚೆ ಬರ್ತೈತೆ ಗಾಡಿ. ನನ್ನ ಕಣ್ಣೇ ಬಿತ್ತೇನೋ ನನ್ನ ಗಾಡಿಗೆ. ನಾವೆಷ್ಟು ಫ್ರೆಶ್ ಆಗಿರ್ತೀವೋ ಅದೇ ಥರ ನಮ್ಮ ಗಾಡಿನೂ ಅಷ್ಟೇ ಫ್ರೆಶ್ ಆಗಿರಬೇಕು. ಬನ್ನಿ ಸರ್ವಿಸ್ ಯಾವ ಥರ ಮಾಡಿದ್ದಾನೆ ಅಂತ ತೋರಿಸ್ತೀನಿ. ಶಾಬಾಸ್ ಅಂತ ಹುಡುಗ, ಕಷ್ಟಜೀವಿ, ಅಣ್ಣ ತಮ್ಮದಿರಲ್ಲ ಅವರ ಜೊತೆಯಲ್ಲಿ. ನೋಡಿ ಎಷ್ಟು ನೀಟಾಗಿ ಚಾಡ್ಸಿ ಗಿಡ್ಸಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಕೆಲಸ ಮಾಡಿಕೊಡ್ತಾನೆ ಕಣ್ರಿ. ಕೊಡೋ ನಾವು 300 ರೂಪಾಯಿ ಆತನಿಗೆ ಯಾವುದೋ ದೊಡ್ಡದಲ್ಲ. ಆತನ ಕೂಲಿನೂ ಹುಟ್ಟಲ್ಲ ನಾವು. ಒಂದು ಗಾಡಿಗೆ 300 ರೂಪಾಯಿ. ಅದೇ ಬೇರೆ ಕಡೆ ಗೊತ್ತಿದೆ ಎಲ್ಲರಿಗೂ ಎಷ್ಟು ಅಂತ. ಆದರೆ ಇದ್ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನನ್ನ ಸಂಚಾರಿ ಚಾಲಕನ ಯೂಟ್ಯೂಬ್ ಚಾನಲ್ಲು. ಚಾಟ್ ಸೈಡೆಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಡ್ತೀನಿ. ಇದು ನನ್ನ ಗಾಡಿನೇ ಅಂತಲ್ಲ, ಎಷ್ಟು ಜನ ಇದ್ದಾರೆ ಇಲ್ಲಿ ನಮ್ಮ ತುಮಕೂರಲ್ಲೇ 3/4 ಭಾಗ ಆತನ ಕೆಲಸ ಮೇಯಿಸ್ತಾರೆ. ಕಾಯ್ದುಬಿಟ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಸರ್ವಿಸ್ನ. ಯಾರಿಗೆ ಅಲ್ಲಿ ಒಂದು ನಾನು ಮಾಡಲ್ಲ, ಎತ್ಕೊಂಡು ಹೋಗ್ರಿ ಅನ್ನೋದಲ್ಲ. ಅಣ್ಣ ಮಾಡ್ಕೊಡ್ತೀನಿ ಅಣ್ಣ, ಸೈಡ್ಗೆ ಹಾಕಿ ಅಣ್ಣ. ಆ ಮಾತಿದೆ ನೋಡಿ, ಆ ಮಾತು ಐತಲ್ಲ, ಪ್ರೀತಿ ವಿಶ್ವಾಸ ಮನುಷ್ಯನಿಗೆ ಅಲ್ಲಿನೇ ತಲೆ ಕಾಯೋದು. ಅದು ಎಲ್ಲದರಲ್ಲೂ ಇರಬೇಕು. ಅದು ಯಾವುದೇ ಒಂದು ಬಿಸ್ನೆಸ್ಸಲ್ಲೇ ಆಗಲಿ, ಯಾವುದೇ ಒಂದು ನಮ್ಮ ದಿನಚರಿ ವಾತಾವರಣದಲ್ಲೇ ಆಗಲಿ, ಮನುಷ್ಯ ಯಾವತ್ತೂ ತಾಳ್ಮೆಯಲ್ಲಿರ್ತಾನೋ, ಯಾವತ್ತೂ ಮುಂದಕ್ಕೆ ಜೀವನದಲ್ಲಿ ತಲೆ ಎತ್ತಾನೆ. ಆ ಹುಡುಗ ತುಂಬ ತಾಳ್ಮೆ ಮನುಷ್ಯ. ಅದು ದನ ಪ್ಯಾಲೇಸ್ ಮುಂದೆಗಡೆ ನೋಡಿ, ಎಲ್ಲರಿಗೂ ಅಷ್ಟೇ ಗೌರವಿಸ್ತಾನೆ ಕೆಲಸದಲ್ಲಿ. ಯಾರನ್ನೂ ಅಷ್ಟೇ ಅಣ್ಣ ನಾನು ಮಾಡಲ್ಲ, ತಗೊಂಡೋಗ್ರಿ, ಆಗಲ್ಲ ಅನ್ನೋದೇ ಇಲ್ಲ. ಆ ಹುಡುಗರು ಅಷ್ಟೇ. ಅದು ಅವ್ರಿಗೂ ನಮಗೆ ನೋಡಿ ನಮಗೆ ಅನ್ನಿಸ್ತಾ ಇರ್ತೈತೆ. ಈ ಹುಡುಗರು ನೋಡಿ ಮೇಲೆ ಓಡಿಸೋದು ಅಂಥ ಅಭ್ಯಾಸನೇ ಇಲ್ಲ ಅವ್ರಿಗೆ. ನೀಟಾಗಿ ಕ್ಲೀನಾಗಿ ಓಡಿಸಿ ಗಾಡಿನ ಏನೋ ಸರ್ವಿಸ್ ಆಗಿದೆ. ಅವ್ನು ಮಿನಿಮಮ್ ಚಾರ್ಜ್ ಮಾಡೋದೇ 300 ರೂಪಾಯಿನೇ ಅಷ್ಟೇ. ಅದ್ರ ಮೇಲೆ 1 ರೂಪಾಯಿ ಜಾಸ್ತಿ ತಗೊಳ್ಳಲ್ಲ ಆತ. ನಾವು ಕೊಟ್ರೆ ಹುಡುಗರು ಪಾಪ ಇಸ್ಕೊಂತಾರೆ, ಇಲ್ಲ ಟೀಗೆ ಕುಡಿಸ್ತಾರೆ, ಟೀ ಕುಡಿತಾರೆ ಅಷ್ಟೇ ಹೊರತು ಅದು 300 ರೂಪಾಯಿ ಮೇಲೆ 400 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ ಅನ್ನೋ ಬುದ್ಧಿನೇ ಇಲ್ಲ. ನೋಡಿ ಎಷ್ಟು ಕ್ಲೀನಾಗಿ ನೀಟ್ ಮಾಡಿದ್ದಾರೆ. ನನ್ನ ಈ ದಿನ ವಿಡಿಯೋದಲ್ಲಿ ನಿಮ್ಮ ಸಂಚಾರಿ ಚಾಲಕನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.